ಓಕೆ ಸರ್, ಇನ್ನು ಮೂರನೇ ಸುದ್ದಿ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ವಿಜಯೇಂದ್ರ ನಡುವೆ ಶ್ವೇತ ಪತ್ರದ ಜಟಾಪಟಿ ನಡೀತಾ ಇದೆ. ಸರ್ಕಾರ ಆರ್ಥಿಕ ದಿವಾಳಿಯಾಗಿದ್ದು ಶ್ವೇತಪತ್ರ ಹೊರಡಿಸಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಟ್ಟಿದ್ದಾರೆ. ಜಿಎಸ್ಟಿ ಸಂಗ್ರಹದಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ, ದೇಶದ ಆರ್ಥಿಕ ಸ್ಥಿತಿಗಿಂತ ನಮ್ಮ ರಾಜ್ಯ ಉತ್ತಮವಾಗಿದೆ ಅಂತ ಹೇಳಿದ್ರು. ಬರೀ ಅಷ್ಟೇ ಅಲ್ಲ, ದಾವಣಗೆರೆ ಬಿಜೆಪಿ ಕೊಡುಗೆ ಏನ್ ಕೊಟ್ಟಿದ್ದೀರಿ ಅನ್ನೋದಾಗಿ ಕೂಡ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಅಲ್ಲ, ಕೇಂದ್ರದ ಬಜೆಟ್ ಇದೆಯಲ್ಲ, ಅದಕ್ಕಿಂತ ಕರ್ನಾಟಕದ ಬಜೆಟ್ ಉತ್ತಮ. ನಾವು ಕರ್ನಾಟಕದಲ್ಲಿ GST ಕಲೆಕ್ಷನ್ ನಲ್ಲಿ ನಂಬರ್ 2 ಇನ್ ದಿ ಕಂಟ್ರಿ, ನಾಟ್ ಗುಜರಾತ್, ನಾಟ್ ಮಧ್ಯಪ್ರದೇಶ್, not Delhi. Maharashtra is number 1 and Karnataka is number 2. ಆಮೇಲೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಬರ್ತಾ ಇರ್ತಕ್ಕಂಥದ್ದು. ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ. ಇನ್ವೆಸ್ಟ್ಮೆಂಟ್ ನಲ್ಲಿ ವಿ ಆರ್ ನಂಬರ್ 2, GST ನಲ್ಲಿ ನಂಬರ್ 2. ಮತ್ತೆ ಹೆಂಗೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ? ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಅನ್ನುವ ಆಗ್ರಹವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿತು. ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಅಂತೇಳಿ ಇದು ನಮ್ಮ ಆಗ್ರಹ ಮೊದಲ ಬಾರಿ ಅಲ್ಲ, ಹಲವಾರು ಬಾರಿ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಆದ್ರೆ ಯಾಕೇನೋ ಗೊತ್ತಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆಯ ಬಿಸಿಲಿನ ಪರಿಣಾಮವೋ ಅಥವಾ ಸೋಲಿನ ಹತಾಶೆ ಭಯ ಕಾಡ್ತಾ ಇದೆಯೋ, ಮುಖ್ಯಮಂತ್ರಿಗಳು ಬಹಳ ಹತಾಶರಾಗಿ ನನ್ನನ್ನು ಟೀಕೆ ಮಾಡಿದ್ದಾರೆ. ಆರ್ಥಿಕತೆ ಬಗ್ಗೆ ಜ್ಞಾನ ಇಲ್ಲ, ವಿಜಯೇಂದ್ರ ಅವರು ಹತಾಶರಾಗಿ ಮಾತನಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ರಾಜ್ಯದ ಅಧ್ಯಕ್ಷನಾಗಿ ಗೌರವಾನ್ವಿತ ಹಣಕಾಸಿನ ಸಚಿವರು ಆಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಇವತ್ತು ಕೂಡ ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ. ಸರ್, ಆಡಳಿತದ ಪಾರದರ್ಶಕತೆ ಹಾಗೆ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರುವಂತಹ ಖರ್ಚು ವೆಚ್ಚಗಳೇನಿದೆ ಸ್ಪಷ್ಟನೆ ಕೊಡಿ, ಅಥವಾ ಸರ್ಕಾರ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದೆ ಜನರ ಮುಂದೆ ಇಡಿ ಅಂತ ವಿಜಯೇಂದ್ರ ಅವ್ರು ಕೇಳಿದ್ರು. ಬಟ್ ಸಿದ್ದರಾಮಯ್ಯ ಅವರು ಹೇಳಿರೋದು ಎಷ್ಟರ ಮಟ್ಟಿಗೆ ಸರಿ? ಈಗ ನಮ್ಮ ರಾಜ್ಯದ ಬೆಳವಣಿಗೆ ಬಗ್ಗೆ ಹೇಳಿ ಅಂದ್ರೆ ದೇಶ ಕಂಪೇರ್ ಮಾಡೋದು ಸರಿ ಅಂತ ಅನ್ಸುತ್ತಾ ಸರ್? ಶ್ವೇತಪತ್ರದ ಪ್ರಶ್ನೆಯನ್ನ ಎತ್ತೋದ್ರಲ್ಲಿ ತಪ್ಪೇನಿಲ್ಲ, ಹಾಗಂತ ಇದು ಸಮಯ ಸಂದರ್ಭ ಅಲ್ಲ. ಆ ನಿಟ್ಟಲ್ಲಿ ಇವರು ಮುಂದುವರೆದು ಹೋಗ್ಬೋದಾಗಿತ್ತು. ಇವತ್ತು GST ವಿಚಾರ ಹೇಳ್ತಾರೆ, ಇನ್ವೆಸ್ಟ್ಮೆಂಟ್ ವಿಚಾರ ಹೇಳ್ತಾರೆ, GST ಇವರೇ ಬೇಡ ಅಂತಾರೆ, ಅದರಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ ಅಂತ ಹೇಳ್ತಾರೆ. ಇವರು ಗೊಂದಲದಲ್ಲಿದ್ದಾರೆ. ಈ ಸರ್ಕಾರ ಯಾವಾಗ ಗ್ಯಾರಂಟಿ ಯೋಜನೆಗಳನ್ನು ತಂದು ತಲೆ ಕೆಳಗಾಗಿ ನಿಂತಿದೆಯೋ, ಬೊಕ್ಕಸ ಖಾಲಿ ಮಾಡ್ಕೊಂಡು ಕೂತಿದೆಯೋ, ಅವರಿಗೆ ಉತ್ತರಗಳೇ ಇಲ್ಲ ಕೊಡೋದಕ್ಕೆ. BJPಗೆ ಪ್ರಶ್ನೆ ಕೇಳೋದಕ್ಕೆ ಬೆನ್ನುಮೂಳೆ ಇಲ್ಲ. ನಮ್ಮ ರಾಜ್ಯದ ದುರಂತ ಇದು. ಒಬ್ಬರಿಗೆ ಮಾತಾಡೋದಕ್ಕೆ ವಿಷಯನೇ ಇಲ್ಲ, ಇವರಿಗೆ ಮಾತಾಡೋದಕ್ಕೆ ಧೈರ್ಯನೇ ಇಲ್ಲ. ಮತ್ತು ಇವರಿಗೆ ಯಾರಿಗೂ ಈ ಎರಡು ಅತಂತ್ರದ ಪರಿಸ್ಥಿತಿಯಲ್ಲಿರೋದು ರಾಜ್ಯ. ಹಾಗಾಗಿ ಇವರು GST ಬಗ್ಗೆ ಮಾತಾಡ್ತಾರೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಅದೇ ಮುಖ್ಯಮಂತ್ರಿಗಳು ಅಭಿವೃದ್ಧಿಯ ಬಗ್ಗೆ ಮಾತಾಡೋದು ತಯಾರಿಲ್ಲ. ಅಭಿವೃದ್ಧಿಯ ವಿಚಾರದಲ್ಲಿ ನೀವು ಆಡಳಿತ ಪಕ್ಷವಾಗಿ ಅಭಿವೃದ್ಧಿ ವಿಚಾರದಲ್ಲಿ ಇಟ್ಕೊಂಡು ಮತಯಾಚನೆ ಮಾಡೋದು ಬಿಟ್ಟುಬಿಟ್ಟು ಯಾರಿಗೋ ಕೌಂಟರ್ ಕೊಡೋ ಬರದಲ್ಲಿ ನೀವು ರಾಜ್ಯ ಮಟ್ಟ ಬಿಟ್ಟು ಕೇಂದ್ರ ಮಟ್ಟದಲ್ಲಿ ಮಾತಾಡ್ತಾ ಇದ್ದೀರಿ. ರಾಜ್ಯದ ಅಭಿವೃದ್ಧಿಗೆ ಚುಕ್ಕಾಣಿ ಹಿಡಿದಂಥ ನೀವು ಗ್ಯಾರಂಟಿ ಯೋಜನೆಗಳ ಅವ್ಯವಸ್ಥೆಯಾಡಿ ಬೊಕ್ಕಸ ಖಾಲಿ ಮಾಡ್ಕೊಂಡು ಕೂತ್ಕೊಂಡು ರಾಜ್ಯದ ಜನತೆಗೆ ಮುಖ ತೋರಿಸೋಕ್ಕಾಗದೇ ಇರೋ ರೀತಿಯಲ್ಲಿ ಈ ರೀತಿ ಮಾತಾಡ್ತಾ ಇದ್ದೀರೋ, ಅಥವಾ ವಿಜಯೇಂದ್ರನ್ ಟೀಕೆ ಮಾಡೋದಕ್ಕೋಸ್ಕರ ಅವರ ಅರ್ಥವಿಲ್ಲದ ಪ್ರಶ್ನೆಗೆ ಯಾವ ಸಮಯಕ್ಕೆ ಏನು ಕೇಳಬೇಕು ಅಂತಲೇ ಗೊತ್ತಿಲ್ಲ, ಅವರು ಅದನ್ನು ಕೇಳೋದು ಕೂತ್ಕೊಂಡಿದ್ದಾರೆ. ಅವರಿಗೆ ಈ ರಾಜ್ಯದ ಆಡಳಿತ ಯಾವ ವ್ಯವಸ್ಥೆ ಅಡಿ ಹೋಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸಿ ಜನರಿಂದ ಮತಯಾಚನೆ ಮಾಡೋಕೆ ಬರ್ತಾ ಇಲ್ಲ BJPಗರಿಗೆ. ಏನಾದರೂ ಬಾಗಲಕೋಟೆಯಲ್ಲಿ ಏನಾದರೂ BJP ಗೆದ್ರೆ ಯಡಿಯೂರಪ್ಪ, ವಿಜಯೇಂದ್ರ, ಇನ್ನೊಬ್ಬ ಮತ್ತೊಬ್ಬ ಯಾರಿಂದನೂ ಅಲ್ಲ, ಸ್ವಂತ ವರ್ಚಸ್ಸಿನ ಬಲದ ಮೇಲ್ಗಡೆ ಚರಂತಿ ಮಟ್ಟ ಗೆದ್ದು ಬರ್ಬೋದು. ಚರಂತಿ ಮಟ್ಟ ಗೆದ್ದು ಬಂದರೆ ದಾವಣಗೆರೆಯಲ್ಲಿ ಏನಾದರೂ BJP ಗೆಲ್ತು ಅಂತಂದರೆ BJPಯಿಂದಲ್ಲ, ಕಾಂಗ್ರೆಸ್ಸಿಂದಲ್ಲ,
ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಯಾವುದಿತ್ತು ಮುಸಲ್ಮಾನ್ ಸಮುದಾಯದಿಂದನೇ ಬಿಜೆಪಿ ಗೆದ್ದು ಬರ್ಬೇಕು. ಹಂಗಾಗಿ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ರೆ ಯಾರು ಏನು ಬೇಷ್ಗಿರಿ ತಗೊಳ್ಳುವಂಥದ್ದಿಲ್ಲ. ಇದು ಎರಡೂ ವ್ಯತಿರಿಕ್ತವಾದ ಚುನಾವಣೆಯಾಗಿ ನಿಂತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಬಿಜೆಪಿನೂ ಕೂಡ ಅತಂತ್ರ ಪರಿಸ್ಥಿತಿಯಲ್ಲಿ ಇವ್ರಿಗೆ ಇನ್ನೂ ರಾಜ್ಯದ ಮುಖ್ಯಮಂತ್ರಿ ಯಾರು ಹೇಳ್ರಿ ಅಂತ ಕೇಳಿದ್ರೆ ಇವ್ರಿಗೆ ಸಮರ್ಥವಾದ ನಾಯಕನ ತೋರಿಸ್ಕೊಳ್ಳುವಷ್ಟು ಮುಖಂಡರುಗಳು ಬಿಜೆಪಿಲಿ ಇಲ್ಲ ಸದ್ಯದ ಪರಿಸ್ಥಿತಿ. ಹೌದು. ಕೇಂದ್ರ ಮಟ್ಟದಲ್ಲೇ ನೀವು 10 ಪ್ರಧಾನಿ ಅಭ್ಯರ್ಥಿಗಳನ್ನು ತೋರಿಸ್ಬೋದು, ಆದರೆ ರಾಜ್ಯ ಮಟ್ಟದಲ್ಲಿ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿ ತೋರಿಸಿ ಅಂತಂದ್ರೆ ಹಿಂದೆ ತಿರುಗಿ ನೋಡ್ತಾರೆ. ಯಾರಿಗೂ ಭರವಸೆನೂ ಇಲ್ಲ ಮತ್ತು ಯಾರಿಗೂ ಅಷ್ಟೊಂದು ಸಾಮರ್ಥ್ಯನೂ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಬಿಜೆಪಿ ಸಾಗ್ತಾ ಇರುವಂಥದ್ದು. ಕಾಂಗ್ರೆಸ್ಸಿನಲ್ಲಿ ಅಧಿಕಾರದ ಹಪಾಹಪಿಯಲ್ಲಿ ಒಬ್ರಿಗೊಬ್ರು ಕಾಲೆಳ್ಕೊಂಡು ಕೂತಿದ್ದಾರೆ. ನಾನು ಅವಕಾಶ ಕೊಟ್ಟರೆ ನಾನೇ CM ಅನ್ನುವಂಥ ನಿಟ್ಟಲ್ಲಿ ಹೋಗ್ತಾ ಇರೋದ್ರಿಂದ ಅವಕಾಶ ಕೊಟ್ಟರೆ ನಾವು ಮೊದಲ ಬಾರಿ ಸಚಿವರಾದವರು ಶಾಸಕರಾದವರು ಸಚಿವ ಸ್ಥಾನಕ್ಕೆ ಕೂತ್ಕೋತೀವಿ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಮಾಡುವಂಥವ್ರು, ಈಗಾಗಲೇ ಸಚಿವ ಸ್ಥಾನದಲ್ಲಿ ಇರುವಂಥವ್ರು ಕೂಡ ನಾವು ಮುಂದುವರಿತೀವ ಇಲ್ಲುವಂಥ ಗೊಂದಲದಲ್ಲಿರುವಂಥವ್ರು, ಇವೆಲ್ಲ ನೋಡಿದ್ರೆ ಹೇಳ್ಕೊಳ್ಳೋದಕ್ಕೆ ಇಬ್ಬರಿಗೂ ವಿಷಯ ಇಲ್ಲ. ಹಾಗಾಗಿ ಜನರ ಮುಂದೆ ಏನು ಮಾತಾಡಬೇಕು ತಬ್ಬಿಬ್ಬಾಗ್ತಾ ಇದ್ದಾರೆ. ಗೊಂದಲ ಗೋಜಲುಗಳ ಮಧ್ಯೆ ಈ ಉಪಚುನಾವಣೆ ನಡೀತಾ ಇದೆ. ಹಾಗಾಗಿ ಒಬ್ರಿಗೊಬ್ರು ಉತ್ತರ ಕೊಡಬೇಕು ಅನ್ನುವಂಥ ಧಾವಂತದಲ್ಲಿ ಏನೇನೋ ಮಾತಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ಅಭಿವೃದ್ಧಿ ಹೇಳೋದಕ್ಕೆ ಒಬ್ರ ಕೈಯಲ್ಲಿ ಆಗ್ತಾ ಇಲ್ಲ, ಏನು ಮಾಡಿದಿರಿ ಅಂತ ಕೇಳೋದಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಶ್ವೇತಪತ್ರ ಸಮಯನ ಇದು, ಶ್ವೇತಪತ್ರದ ಸಮಯನ ಇದು. ನಿಮಗೆ ನಿಮ್ಮ ಅಳತೆಯಲ್ಲಿರುವಂಥದ್ದನ್ನು ಕೇಂದ್ರದ ವಿಚಾರದಲ್ಲಿ ಏನಾದರೂ ಮೋದಿ ವಿಚಾರ ಎತ್ಬಿಟ್ರೆ ಬೆಬೆಬ್ಬೆ ಆಗ್ಬಿಡ್ತವೆ. ಇವಕ್ಕೆ ಉತ್ತರ ಕೊಡೋದಕ್ಕೆ ಆಗಲ್ಲ, ಸಮರ್ಥಿಸ್ಕೊಳ್ಳೋಕ್ಕೂ ಬರದೇ ಇರುವಂಥವು. ರಾಹುಲ್ ಗಾಂಧಿ ವಿಚಾರ ಇನ್ನೊಂದು ವಿಚಾರ ಮಾತಾಡಿದ್ರೆ ಕಾಂಗ್ರೆಸ್ನವ್ರಿಗೆ ಸಮರ್ಥಿಸ್ಕೊಳ್ಳೋಕ್ಕಲ್ಲ, ಬೆಬೆಬ್ಬೆ ಆಗ್ಬಿಡ್ತಾರೆ. ನಿನ್ನೆ ಹೋಗಿದ್ರಲ್ಲ, ತಿಂಡಿಗೆ ಹೋಗಿದ್ದೆ, ಊಟಕ್ಕೆ ಹೋಗಿದ್ದೆ ಅಂತ ನಲ್ಪಾಡು ಮಾತಾಡ್ತಾ ಇದ್ರಲ್ಲ, ಆ ರೀತಿ ನಾಯಕರನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಚುನಾವಣೆ ಹೆಂಗಿದೆ ಅಂತಂದ್ರೆ ಒಂಥರ ತಮಾಷೆಗೆ ತಗೊಂಡ್ಬಿಟ್ಟಿದ್ದಾರೆ. ಸಮುದಾಯ ಒಂದಕ್ಕೆ ಅವಮಾನ ಆಯಿತು ಅನ್ನುವಂಥ ನಿಟ್ಟಲ್ಲಿ ದಾವಣಗೆರೆ ಚುನಾವಣೆ ನಡೆದ್ರೆ ಸ್ವಂತ ವರ್ಚಸ್ಸಿಗೆ ನಾನು ಬಲಿಯಾಗಿದ್ದೆ ಅಂತ ಬಿಟ್ಟು ತಮ್ಮನ ಒಂದು ಲೆಕ್ಕಾಚಾರದಲ್ಲಿ ಮಲ್ಲಿಕಾರ್ಜುನ್ ಚರಂತಿಮಠ್ ಮಾಡಿರೋ ಕೆಲಸಕ್ಕೆ ನಾನು ಸೋತಿದ್ದೆ ಅನ್ನುವಂಥದ್ದು ಚರಂತಿಮಠ್, ವೀರಣ್ಣ ಚರಂತಿಮಠ್ ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದಾನೆ ಮನುಷ್ಯ, ಅವರ ಸ್ವಂತ ವರ್ಚಸ್ಸಿಗೆ ಗೆಲುವಾಗ್ಬೋದು ಅಷ್ಟೇ. ಬಿಟ್ಟರೆ ಈ ಚುನಾವಣೆ ಒಂಥರ ವಿಚಿತ್ರವಾಗಿ ನಡೀತಾ ಇರುವಂಥದ್ದು. ಆಮೇಲೆ ಇವರಿಗೆ ಅನಿವಾರ್ಯ ಅನ್ನೋದು ಬಿಟ್ಟರೆ ಮಿಕ್ಕಿದ ಯಾವ ಹಂತದಲ್ಲೂ ಇವರು ಚುನಾವಣೆ ಗೆಲ್ಲುವಂಥ ತಂತ್ರಗಾರಿಕೆ ಮಾಡ್ತಾ ಇಲ್ಲ, ಹೇಳ್ಕೊಳ್ಳೋದಕ್ಕೆ ವಿಚಾರ ಇಲ್ಲವಲ್ಲ. ಹಾಗಾಗಿ ಎಸ್, ಓಕೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.